ವರದಿ ಮಾಡ್ತಾನೆ ಇದ್ವಿ. ಸಾಲು ವರದಿ. KFC ಚಿಕನ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಇತ್ತು. 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾರನ್ನು ಮಾಡಿರ್ತಾರೆ ಗೊತ್ತಾ? ಎಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳನ್ನು ಮಾಡಿರ್ತಾರೆ. ಸರಿ, ನೋಡೋಣ ಅವರ ಡೆಸಿಗ್ನೇಷನ್ ಯಾವುದು ನೋಡೋಣ. ಒಂದು ಸ್ಟೋರಿ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ನಮ್ಮ ವರದಿ ಪ್ರಸಾರವಾಗ್ತಿದ್ದಂತೆ ಮತ್ತೆ ಇಬ್ಬರ ತಲೆದಂಡ. ಸೂಪರಿಂಟೆಂಡೆಂಟ್ ಸೇರಿ ಒಟ್ಟು 9 ಮಂದಿ ಸಸ್ಪೆಂಡ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪುರ್ಕಿ ಕಂಬಿಗಳ ಹಿಂದೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಉಳಿದ ಆರೋಪಿಗಳ ಜೊತೆ ಟೀ ಕುಡಿಯುತ್ತಾ ಹರಟೆ ಹೊಡೆಯೋ ಫೋಟೋಗಳು ರಿವೀಲ್ ಆಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸಾಲು ವರದಿ ಪ್ರಸಾರ ಮಾಡಿತ್ತು. ಇದಕ್ಕೆ ಬೆಚ್ಚಿದ ಗೃಹ ಇಲಾಖೆ 9 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ. ಇವರು ಹಿರಿಯ ಅಧಿಕಾರಿಗಳು. ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂಥವರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ಹಾಗಾದ್ರೆ ಯಾವೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ನೀಡಿದ ಆರೋಪ ಹಿನ್ನೆಲೆ 9 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಸೂಪರಿಂಟೆಂಡೆಂಟ್ಗಳಾದ ಮಲ್ಲಿಕಾರ್ಜುನ ಸ್ವಾಮಿ, ಶೇಷಮೂರ್ತಿ ಅವರನ್ನ ಅಮಾನತು ಮಾಡಲಾಗಿದೆ. ಜೈಲರ್ಗಳಾದ ಶರಣಬಸವ ಅಮೀನ್ಗಡ, ಪ್ರಭು ಎಸ್ ಕಂಡೇಲ್ವಾಲ್ ಸಸ್ಪೆಂಡ್ ಮಾಡಲಾಗಿದೆ. ಅಸಿಸ್ಟೆಂಟ್ ಜೈಲರ್ಸ್ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಹಾಗೂ ವಾರ್ಡರ್ ಬಸಪ್ಪ ತೇಲಿ ಅವರನ್ನ ಗೃಹ ಇಲಾಖೆ ಅಮಾನತುಗೊಳಿಸಿದೆ. ಬೇರೆ ಕಾರಾಗೃಹಕ್ಕೆ ದಾಸ ಶಿಫ್ಟ್ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿ ರಾಜಾತಿಥ್ಯ ಸಂಚಲನ ಮೂಡಿಸಿದೆ. ಸೆಂಟ್ರಲ್ ಜೈಲಿನಿಂದ ದಾಸ ಶಿಫ್ಟ್ ಮಾಡುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನ್ಸೂಚನೆ ನೀಡಿದ್ದಾರೆ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು, ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಕಾಟೇರನಿಗೆ ರಾಜಾತಿಥ್ಯ ನೀಡಿರುವ ಫೋಟೋಗಳು ವೈರಲ್ ಆಗಿರೋದು ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡಿದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಅಧಿಕಾರಿಗಳ ವಿರುದ್ಧ ತಲೆದಂಡದ ಅಸ್ತ್ರ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ 9 ಜನ ಇದ್ದಾರಲ್ಲ, ಅವ್ರದ್ದು ಫೋಟೋ ಹಾಕ್ಬಿಟ್ಟು, ಈಗ ಮೆಜೆಸ್ಟಿಕ್ಕಲ್ಲಿ ಸೂಟ್ ಕೇಸ್ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಅಂದ್ಬಿಟ್ಟು ಫೋಟೋ ಹಾಕಲ್ವಾ? ಸೂಟ್ ಕೇಸ್ ಕಳ್ಳಿಯರಿದ್ದಾರೆ ಎಚ್ಚರಿಕೆ ಅಂತ ಫೋಟೋ ಹಾಕಲ್ವಾ? ಅವರನ್ನು ನೋಡಿ, ಒಂದು ಕಡೆ ಕಳ್ಳರು ಅವರು, ಇನ್ನೊಂದು ಕಡೆ ಅತಿ ಕಡು ಬಡತನ ಇರುತ್ತೆ. ಈಗ ಈ 9 ಪೊಲೀಸರನ್ನು ಹಿಂಗೆ ಹಾಕ್ಬಿಟ್ಟು ಇವರು ಪೊಲೀಸರೆಲ್ಲ ಕಳ್ಳರು ಅಂತ ಫೋಟೋ ಹಾಕಿ ಪೊಲೀಸ್ ಸ್ಟೇಷನಲ್ಲಿ ಗೊತ್ತಾಗಲಿ. ಹಾಕಿ 9 ಜನರನ್ನು, ಇವರು ಇಂತಿಂಥ ಕಳ್ಳ ಕೆಲಸ ಮಾಡಿದ್ದಾರೆ, ಇವರು ರೌಡಿಗಳ ದುಡ್ಡು ತಿಂತಾರೆ, ಇವರು ಬುಟ್ನೆ ಕೀಸ್ ಪೊಲೀಸರು ಹಾಕಿ. ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಇಂಥವ್ರನ್ನ ಕಟ್ಟುನಿಟ್ಟಾಗಿ ಸರಿ ಮಾಡೋಕ್ಕಾಗೋದಿಲ್ಲ ಅಂತ ನಮ್ಗೆ ಕೊಡಿ, ಜನಗಳಿಗೆ ನಾವು ಮಾಡ್ತೀವಿ, ನಮಗೂ ಗೊತ್ತಿದೆ. ಇನ್ನು ಸೆಂಟ್ರಲ್ ಜೈಲಲ್ಲಿ ಪೊರ್ಕಿ ಬಿಂದಾಸ್ ಲೈಫ್ ನಡೆಸ್ತಾ ಇದ್ದಾನೆ. ಸಿಗರೇಟ್ ಸೇತ್ಕೊಂಡು ಮಜಾ ಮಾಡ್ತಾ ಇದ್ದಾನೆ. ವಿಡಿಯೋ ಕಾಲ್ ಮಾಡಿ ಹೊರಗಿನವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಹಾಗಾದರೆ ಕಾಟೇರನಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇರೋದು ಯಾರು? ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದ 10 ಪ್ರಶ್ನೆಗಳು ಇಲ್ಲಿದೆ. ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಪಕ್ಕದಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳು. ಅಬ್ಬಬ್ಬಾ, ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಆಡಿದ್ದೇ ಆಟ, ಹೇಳೋರಿಲ್ಲ ಕೇಳೋರಿಲ್ಲ. ಸೆರೆಮನಿಯಲ್ಲಿ ಸಾರಥಿ ಬಿಂದಾಸ್ ಜೀವನ. ಕೊಲೆ ಆರೋಪಿಗೆ ಇದೆಂತ ರಾಜಾತಿಥ್ಯ?
ಸೆಂಟ್ರಲ್ ಜೈಲು ದರ್ಶನ್ಗೆ 5 ಸ್ಟಾರ್ ಹೋಟೆಲ್ ಆಗ್ಬಿಟ್ಟಿದೆ. ನಟೋರಿಯಸ್ ರೌಡಿ ಶೀಟರ್ಗಳು ಕೇಂದ್ರ ಕಾರಾಗೃಹದ ಎಲ್ಲಾ ರೂಲ್ಸ್ಗಳನ್ನ ಗಾಳಿಗೆ ತೋರಿದ್ದಾರೆ. ದಾಸನಿಗೆ ರಾಜಾತಿಥ್ಯ ನೀಡುತ್ತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಸರ್ಕಾರಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ 10 ಪ್ರಶ್ನೆಗಳನ್ನ ಕೇಳ್ತಿದೆ. ರಿಪಬ್ಲಿಕ್ 10 ಪ್ರಶ್ನೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಿರೋದ್ರ ಹಿಂದೆ ಯಾರಿದ್ದಾರೆ? ಅಸಲಿಗೆ ಜೈಲು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಾ ಇರೋದು ಯಾರು? ಆ ಪ್ರಭಾವಿಗಳ ಮೇಲೆ ಕ್ರಮ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ದರ್ಶನ್ಗೆ ಮೊಬೈಲ್ ಕೊಟ್ಟಿದ್ಯಾರು? ಅಲ್ಲದೆ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಫೋಟೋ ತೆಗೆದಿದ್ದು ಯಾರು? ದರ್ಶನ್ಗೆ ಚೇರ್, ಸಿಗರೇಟ್, ಕಾಫಿ ಮಗ್ ಸಿಕ್ಕಿದ್ ಹೇಗೆ? ಇಷ್ಟೆಲ್ಲ ನಡೆಯುತ್ತಿದ್ರೂ ಈ ಬಗ್ಗೆ ಯಾವ ಜೈಲು ಅಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ? ಹಾಗಾದ್ರೆ ಬೇರೆ ಜೈಲುಗಳಲ್ಲೂ ರಾಜಾತಿಥ್ಯ ಸಿಗಲ್ಲ ಅನ್ನೋ ಗ್ಯಾರಂಟಿ ಏನು? ಪ್ರಭಾವಿ ಕೈದಿಗಳಿಗೆ ಒಂದು ರೂಲ್ಸ್, ಸಾಮಾನ್ಯ ಕೈದಿಗಳಿಗೆ ಒಂದು ರೂಲ್ಸಾ? ಜೈಲಲ್ಲಿ ಜಾಮರಿದ್ರೂ ದರ್ಶನ್ಗೆ ವೈಫೈ ಸೌಲಭ್ಯ ಸಿಗ್ತಿರೋದು ಹೇಗೆ ಅನ್ನೋದು ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಮಾನ್ಯ ಗೃಹ ಸಚಿವರೇ, ಮಾನ್ಯ ಕಮಿಷನರ್ ಸಾಹೇಬ್ರೆ, ರಿಪಬ್ಲಿಕ್ ಕನ್ನಡ 10 ಪ್ರಶ್ನೆಗಳಿಗೆ ನೀವು ಉತ್ತರಿಸಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವರದಿ ಮಾಡ್ತಾನೆ ಇದ್ವಿ, ಸಾಲು ವರದಿ. KFC ಚಿಕನ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಇತ್ತು. 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾರನ್ನು ಮಾಡಿರ್ತಾರೆ ಗೊತ್ತಾ? ಎಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳನ್ನು ಮಾಡಿರ್ತಾರೆ. ಸರಿ, ನೋಡೋಣ ಅವರ ಡೆಸಿಗ್ನೇಷನ್ ಯಾವುದು, ನೋಡೋಣ ಒಂದು ಸ್ಟೋರಿ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ನಮ್ಮ ವರದಿ ಪ್ರಸಾರವಾಗ್ತಿದ್ದಂತೆ ಮತ್ತೆ ಇಬ್ಬರ ತಲೆದಂಡ. ಸೂಪರಿಂಟೆಂಡೆಂಟ್ ಸೇರಿ ಒಟ್ಟು 9 ಮಂದಿ ಸಸ್ಪೆಂಡ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪುರ್ಕಿ ಕಂಬಿಗಳ ಹಿಂದೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಉಳಿದ ಆರೋಪಿಗಳ ಜೊತೆ ಟೀ ಕುಡಿಯುತ್ತಾ ಹರಟೆ ಹೊಡೆಯೋ ಫೋಟೋಗಳು ರಿವೀಲ್ ಆಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸಾಲು ವರದಿ ಪ್ರಸಾರ ಮಾಡಿತ್ತು. ಇದಕ್ಕೆ ಬೆಚ್ಚಿದ ಗೃಹ ಇಲಾಖೆ 9 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಇಲ್ಲಿನ ಚೀಫ್ ಸೂಪರ್ಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ. ಇವರು ಹಿರಿಯ ಅಧಿಕಾರಿಗಳು. ಈ ಬಂದಿಖಾನೆಯ ಜವಾಬ್ದಾರಿಯನ್ನು ಹೊತ್ತಂಥವರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ಹಾಗಾದ್ರೆ ಯಾವೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಜೈಲಿನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ನೀಡಿದ ಆರೋಪ ಹಿನ್ನೆಲೆ 9 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಸೂಪರಿಂಟೆಂಡೆಂಟ್ಗಳಾದ ಮಲ್ಲಿಕಾರ್ಜುನ ಸ್ವಾಮಿ, ಶೇಷಮೂರ್ತಿ ಅವರನ್ನ ಅಮಾನತು ಮಾಡಲಾಗಿದೆ. ಜೈಲರ್ಗಳಾದ ಶರಣಬಸವ ಅಮೀನ್ಗಡ, ಪ್ರಭು ಎಸ್ ಕಂಡೇಲ್ವಾಲ್ ಸಸ್ಪೆಂಡ್ ಮಾಡಲಾಗಿದೆ. ಅಸಿಸ್ಟೆಂಟ್ ಜೈಲರ್ಸ್ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಹಾಗೂ ವಾರ್ಡರ್ ಬಸಪ್ಪ ತೇಲಿ ಅವರನ್ನ ಗೃಹ ಇಲಾಖೆ ಅಮಾನತುಗೊಳಿಸಿದೆ. ಬೇರೆ ಕಾರಾಗೃಹಕ್ಕೆ ದಾಸ ಶಿಫ್ಟ್ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿ ರಾಜಾತಿಥ್ಯ ಸಂಚಲನ ಮೂಡಿಸಿದೆ. ಸೆಂಟ್ರಲ್ ಜೈಲಿನಿಂದ ದಾಸ ಶಿಫ್ಟ್ ಮಾಡುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನ್ಸೂಚನೆ ನೀಡಿದ್ದಾರೆ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು, ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಕಾಟೇರನಿಗೆ ರಾಜಾತಿಥ್ಯ ನೀಡಿರುವ ಫೋಟೋಗಳು ವೈರಲ್ ಆಗಿರೋದು ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡಿದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಅಧಿಕಾರಿಗಳ ವಿರುದ್ಧ ತಲೆದಂಡದ ಅಸ್ತ್ರ ಬೀಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ 9 ಜನ ಇದಾರಲ್ಲ, ಅವ್ರದ್ದು ಫೋಟೋ ಹಾಕ್ಬಿಟ್ಟು ಈಗ
ಮೆಜೆಸ್ಟಿಕ್ಕಲ್ಲಿ ಸೂಟ್ ಕೇಸ್ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಅಂದ್ಬಿಟ್ಟು ಫೋಟೋ ಹಾಕಲ್ವಾ? ಸೂಟ್ ಕೇಸ್ ಕಳ್ಳಿಯರಿದ್ದಾರೆ ಎಚ್ಚರಿಕೆ ಅಂತ ಫೋಟೋ ಹಾಕಲ್ವಾ? ಅವರನ್ನು ನೋಡಿ, ಒಂದು ಕಡೆ ಕಳ್ಳರು ಅವರು, ಇನ್ನೊಂದು ಕಡೆ ಅತೀ ಕಡು ಬಡತನ ಇರುತ್ತೆ. ಈಗ ಈ 9 ಪೊಲೀಸರನ್ನು ಹಿಂಗೆ ಹಾಕ್ಬಿಟ್ಟು ಇವರು ಪೊಲೀಸರೆಲ್ಲ ಕಳ್ಳರು ಅಂತ ಫೋಟೋ ಹಾಕಿ ಪೊಲೀಸ್ ಸ್ಟೇಷನಲ್ಲಿ ಗೊತ್ತಾಗಲಿ. ಹಾಕಿ 9 ಜನರನ್ನು, ಇವರು ಇಂತಿಂಥ ಕಳ್ಳ ಕೆಲಸ ಮಾಡಿದ್ದಾರೆ, ಇವರು ರೌಡಿಗಳ ದುಡ್ಡು ತಿಂತಾರೆ, ಇವರು ಬೂಟ್ನೆ ಕೀಸ್ ಪೊಲೀಸರು ಹಾಕಿ. ಗೌರ್ಮೆಂಟ್ಗೆ, ಸರ್ಕಾರಕ್ಕೆ ಇಂಥವ್ರನ್ನ ಕಟ್ಟುನಿಟ್ಟಾಗಿ ಸರಿ ಮಾಡೋಕ್ಕಾಗೋದಿಲ್ಲ ಅಂತ ನಮ್ಗೆ ಕೊಡಿ, ಜನಗಳಿಗೆ ನಾವು ಮಾಡ್ತೀವಿ, ನಮಗೂ ಗೊತ್ತಿದೆ. ಇನ್ನು ಸೆಂಟ್ರಲ್ ಜೈಲಲ್ಲಿ ಪೊರ್ಕಿ ಬಿಂದಾಸ್ ಲೈಫ್ ನಡೆಸ್ತಾ ಇದ್ದಾನೆ, ಸಿಗರೇಟ್ ಸೇತ್ಕೊಂಡು ಮಜಾ ಮಾಡ್ತಾ ಇದ್ದಾನೆ, ವಿಡಿಯೋ ಕಾಲ್ ಮಾಡಿ ಹೊರಗಿನವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಹಾಗಾದರೆ ಕಾಟೇರನಿಗೆ ಈ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇರೋದು ಯಾರು? ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದ 10 ಪ್ರಶ್ನೆಗಳು ಇಲ್ಲಿದೆ. ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್, ಪಕ್ಕದಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳು. ಅಬ್ಬಬ್ಬಾ, ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿ ಆಡಿದ್ದೇ ಆಟ, ಹೇಳೋರಿಲ್ಲ ಕೇಳೋರಿಲ್ಲ. ಸೆರೆಮನಿಯಲ್ಲಿ ಸಾರಥಿ ಬಿಂದಾಸ್ ಜೀವನ. ಕೊಲೆ ಆರೋಪಿಗೆ ಇದೆಂತ ರಾಜಾತಿಥ್ಯ? ಸೆಂಟ್ರಲ್ ಜೈಲು ದರ್ಶನ್ಗೆ 5 ಸ್ಟಾರ್ ಹೋಟೆಲ್ ಆಗ್ಬಿಟ್ಟಿದೆ. ನಟೋರಿಯಸ್ ರೌಡಿ ಶೀಟರ್ಗಳು ಕೇಂದ್ರ ಕಾರಾಗೃಹದ ಎಲ್ಲಾ ರೂಲ್ಸ್ಗಳನ್ನ ಗಾಳಿಗೆ ತೋರಿದ್ದಾರೆ. ದಾಸನಿಗೆ ರಾಜಾತಿಥ್ಯ ನೀಡ್ತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಸರ್ಕಾರಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ 10 ಪ್ರಶ್ನೆಗಳನ್ನ ಕೇಳ್ತಿದೆ. ರಿಪಬ್ಲಿಕ್ 10 ಪ್ರಶ್ನೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಿರೋದ್ರ ಹಿಂದೆ ಯಾರಿದ್ದಾರೆ? ಅಸಲಿಗೆ ಜೈಲು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಾ ಇರೋದು ಯಾರು? ಆ ಪ್ರಭಾವಿಗಳ ಮೇಲೆ ಕ್ರಮ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ದರ್ಶನ್ಗೆ ಮೊಬೈಲ್ ಕೊಟ್ಟಿದ್ಯಾರು? ಅಲ್ಲದೆ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಫೋಟೋ ತೆಗೆದಿದ್ದು ಯಾರು? ದರ್ಶನ್ಗೆ ಚೇರ್, ಸಿಗರೇಟ್, ಕಾಫಿ ಮಗ್ ಸಿಕ್ಕಿದ್ ಹೇಗೆ? ಇಷ್ಟೆಲ್ಲ ನಡೆಯುತ್ತಿದ್ರೂ ಈ ಬಗ್ಗೆ ಯಾವ ಜೈಲು ಅಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ? ಹಾಗಾದ್ರೆ ಬೇರೆ ಜೈಲುಗಳಲ್ಲೂ ರಾಜಾತಿಥ್ಯ ಸಿಗಲ್ಲ ಅನ್ನೋ ಗ್ಯಾರಂಟಿ ಏನು? ಪ್ರಭಾವಿ ಕೈದಿಗಳಿಗೆ ಒಂದು ರೂಲ್ಸ್, ಸಾಮಾನ್ಯ ಕೈದಿಗಳಿಗೆ ಒಂದು ರೂಲ್ಸಾ?